ಸೀತಾ ಸೀತಾ ಕುಮಾರ ಶಾಲೆಗೆ ಹೋದನೆ? ಬನ್ನಿ, ಈಗ ತಾನೇ ಕುಮಾರ್ ಶಾಲೆಗೆ ಹೋದ. ಇದಷ್ಟು ಕಸ ನೂಕಿ ನಿಮ್ಗೆ ಬುತ್ತಿ ತರಬೇಕೇನೋ ಅಷ್ಟರಲ್ಲಿ ನೀವೇ ಬಂದ್ರಲ್ಲ, ಯಾಕೆ? ನೋಡು ಕಣೆ, ನಮ್ಮ ಊರು ಮುಂದಿನ ಹೊಲಕ್ಕೆ ಕೃಷ್ಣ ಮೇಲ್ದಂಡೆ ಯೋಜನೆ ಅಧಿಕಾರಿಗಳು ಸರ್ವೆ ಆಫೀಸರ್ ಬಂದಿದ್ರು. ನಮ್ಮ ಹೊಲಕ್ಕೂ ನೀರು ಹಾಯಿಸ್ಬೇಕಂತೇಳಿ ಅವರಲ್ಲಿ ದಯಾಮಯ ಕೇಳಿಕೊಂಡು ಬಂದೆ ಕಣೆ. ನೋಡಿ, ಈ ರೈತರ ಭಾವನೆಯನ್ನು ಕಳೆಯೋದಕ್ಕೆ ನೀರಾವರಿಯಾಗಿ ಹರಿದು ಬಂದಿದ್ದು ಒಂದು ಕಡೆ ಸಂತೋಷವೇ ಸರಿ. ಆದ್ರೆ ಫಲವತ್ತಾದ 8 ಎಕರೆ ಭೂಮಿಗೆ ತ್ರಿಕೋನ ಆಕಾರ ಹಾಯ್ದ್ರೆ ದುಃಖವೇ ಸರಿ ಸ್ವಾಮಿ. ದುಃಖವಾಗುತ್ತಿದೆ ಎಂದರೆ ಬಿಡುಗಡೆ ಇಲ್ಲ ಸೀತಾ. ಕೆಳಗಿನ ನಮಗೆಲ್ಲ ನೀರಾವರಿ ಭೂಮಿ ಆಗಬೇಕಾದರೆ ಮೇಲಿನ ಅದೆಷ್ಟೋ ಲಕ್ಷಾನು ಲಕ್ಷ ಎಕರೆ ಭೂಮಿ ಮುಳುಗಿ ಜಲಾವೃತಗೊಂಡಿದೆ. ಈಗ ಅವರದು ಎಂತ ಭೀಕರ ಪರಿಸ್ಥಿತಿ ಗೊತ್ತಾ? ಏನಾಗಿದೆ ಸ್ವಾಮಿ? ಸರ್ಕಾರ ಮುಳುಗಿದ ಆಸ್ತಿಗೆ ಹಣ ಕೊಟ್ಟು ಮನೆ ಕಟ್ಟಿಸಿ ಕೊಟ್ಟಿತ್ತೇನೋ ನಿಜ. ಆದರೆ ಅದರಲ್ಲಿ ಕೆಲವರು ಭೂಮಿ ಹಿಡಿದುಕೊಳ್ಳದೆ ಹೆಣ್ಣ ಕಂಡರಂಡೆಯರ ಆಶೆಗಾಗಿ ಓಸಿ ಇಸ್ಪೀಟ್ ಜೂಜಿನಂತ ಕೆಟ್ಟ ಚಟಕ್ಕೆ ಬಲಿ ಬಿದ್ದು ಇದ್ದ ಹಣವನ್ನೆಲ್ಲ ಕಳೆದುಕೊಂಡು ಹೆಂಡರು ಮಕ್ಕಳು ಕೂಳಿಲ್ಲದೆ ಸಾಯುವಂತಾಗಿ ಕೊನೆಗೆ ಹೆಂಡರು ಮಕ್ಕಳಿಗೆ ವಿಷ ಹಾಕಿ ತಾವು ನೇಣು ಹಾಕಿಕೊಂಡು ಸತ್ತು ಹೋಗಿದ್ದಾರೆ. ಈ ರೀತಿ ಇನ್ನು ಕೆಲವರು ಭೂಮಿ ಸಿಗದೆ ಗುಡ್ಡಗಾಡಿನಲ್ಲಿ ಮನೆ ಕಟ್ಟಿಕೊಂಡು ಕೆಲಸವಿಲ್ಲದೆ ಮುಗಿಲಲ್ಲೇ ನೋಡ್ತಿದ್ದಾರೆ ಕಣೆ. ಇದೇನು ಸ್ವಾಮಿ, ರೈತರ ಪರಿಸ್ಥಿತಿ ಈ ರೀತಿ ಆಗಿ ಹೋಗಿದೆಯಾ? ಅದರಲ್ಲಿ ಕೆಲವೊಬ್ಬರು ಪ್ರಜ್ಞಾವಂತರಾಗಿ ಸರ್ಕಾರ ನಿಗದಿಪಡಿಸಿದ ಜಾಗ ಬಿಟ್ಟು ಹೋಗಿ ನೆಂಟರಿದ್ದಲ್ಲಿಗೆ ಹೋಗಿ ಎಂಟತ್ತು ಕಟ್ಟಿಕೊಂಡು ಬಂಟ ರೈತರು ಆಗಿದ್ದಾರೆ ಕಣೆ. ಹೋಗ್ಲಿ ಬಿಡಿ, ಅವರ ದೈವ ಯೋಗದಲ್ಲಿದ್ದಂತೆ ಅವ್ರಿಗೆ ಸಹಯೋಗ ದೊರೆಯುವುದು. ಬಿಸಿಲಿನಿಂದ ಬಾಯಾರಿ ಬಂದ ನೀವು ಮೊದಲು ತಣ್ಣೀರು ಕುಡಿಯಿರಿ. ಇವೆಂತಹ ನೀರು ಸೀತಾ, ಒಮ್ಮಿಂದೊಮ್ಮೆಲೆ ಹೃದಯ ತಂಪಾಗಿ ಕಣ್ಣುಗಳೆಲ್ಲ ಕೆಂಪಾಗಿ ತಂಪಾದ ಈ ಮನೆಯಲ್ಲಿ ಇಂಪಾದ ನಿನ್ನ ಗಾನ ಕೇಳುವಂತಾಯ್ತಲೇ. ಬಾ ಬಾ ಮೆಲ್ಲನೆ ನಲ್ಲನೊಂದಿಗೆ ಒಂದೇ ಒಂದು ಗೀತ. ನಾ ತಂಪಾದ ನೀರ ಕೊಡಬಾರ್ದಾಗಿತ್ತು. ನನ್ನ ಪ್ರೀತಿ
ಇಲ್ಲಿ ಸಿದ್ದರಾಮಯ್ಯನವ್ರು ಯಾರ್ರಿ? ಅವ್ರ ಮನಿ ಎಲ್ಲದ? ಹೌದು ಸಾಹೇಬ್ರೆ, ನಾನೇ ಸಿದ್ದರಾಮ. ಅಂದ ಹಾಗೆ ತಾವು ಯಾರು? ನಾವು DCC ಬ್ಯಾಂಕ್ ಮ್ಯಾನೇಜರು. ಈ ಸೊಸೈಟಿ ಅದು ಇರ್ತಾವಲ್ಲ, ಅವ್ರು ಏನ್ರಿ ಮಾಡಿರ್ತಾರ ಅದಕ್ಕೆ ಎನ್ಕ್ವೈರಿಗೆ ನಮ್ಮ ಹಾಕ್ಯಾರ. ಅದಕ್ಕೆ ನಾವು ಬಂದೀವಿ ಇಲ್ಲಿ. ತಾವು ಬಂದ ಕೆಲಸ? ಬ್ಯಾಂಕ್ನವ್ರು ಎದಕ್ಕೆ ಬರ್ತಾರೋ? ಹೆಣ್ಣ ಗಂಡ ಮಾಡ್ತಾರ. ನಮ್ಮ ಸೊಸೈಟಿಯಾಗ 20,000 ರೂಪಾಯಿ ತೊಗೊಂಡದಿ. 3 ವರ್ಷ ಆಯ್ತು. ವರ್ಷ ತುಂಬಿದ್ರೆ ನಾವು ಬರ್ತಿದ್ವನ, ತುಂಬಿ ತಗೊಂಡಿಲ್ಲ. 3 ವರ್ಷ ಕಟ್ಬಾಕಿ ಆಗೈತಿ. ಕಟ್ಬಾಕಿ ಆದಮೇಲೆ ಅದಕ್ಕೆ ಬಡ್ಡಿ ನೋಟಿಸ್ ಕಳಿಸೀವಿ, ಅದು ಲಕ್ಷ ಬಂದಿಲ್ಲ. ಅದಕ್ಕೆ ನಾವು ಮನಿ ಬಂದು ಹುಡುಕ್ಲತ್ತಿದ್ದೀವಿ. ಹಾಗೆ ಮಾಡಬೇಡಿ ಸಾಹೇಬರೇ, ಹಾಗೆ ಮಾಡಬೇಡಿ. ನಾನು ನಿಜವಾಗಲೂ ಸಾಲ ತುಂಬಿದ್ದೇನೆ, ಕಟ್ಟುಬಾಕಿ ಇದ್ದದ್ದು ನಿಜ. ಆದರೆ ನಿಮ್ಮಂತೆ ಹಿಂದಿನ ಅಧಿಕಾರಿಗಳು ಬಂದು ಮನೆ ಹರಾಜ್ ಮಾಡ್ತೀನಿ ಅಂತ ಕೇಳಿದಾಗ 30,000 ಬಡ್ಡಿ ಸಮೇತ ಹೋದ ವಾರದಲ್ಲಿ ಸಾಲ ತೀರಿಸಿದ್ದೇನೆ. ನಿಜ ನೋಡಿ, ಸರಿಯಾಗಿ ನನ್ನ ಖಾತೆಯನ್ನು ಪರಿಶೀಲಿಸಿ ಸಾಹೇಬರೇ, ಪರಿಶೀಲಿಸಿ. ಹಿಂಗೆ ಹೇಳ್ಯಾರಪ್ಪ. ಬೆಳಗಿನ ಸಂಜೆ ಮಟ್ಟ ಹಂಗೆ ತಿರುಗಾಡತ್ತೀನಿ ನಾನು. ಎಲ್ಲರೂ ಹಿಂಗೆ ಹೇಳಾಯ್ತಾರ. ನಾವು ರೈತರ ಮಕ್ಕಳಿದ್ದೀವಿ. ಬೆಳಗ್ಗೆ ಅದು ನಾವು ಹೆಣ್ಕಾಸ ಮಾಡಿ ವಾಡಿ ತಂದ್ರೆ ಸಾಲಿಗೆ ಹೋಗಿ ನೌಕರಿ ಹಿಡ್ದಿದ್ದೀವಿ. ರೈತರ ಕಷ್ಟ ಏನೈತಿ ನಮಗೂ ಗೊತ್ತದ. ಮೊದಲ ಈ ಸೊಸೈಟಿಯಾಗ ಮ್ಯಾನೇಜರ್ ಇದ್ದಲ್ಲ, ಅವ MLA ಕೂಡ ಸೇರಿ 50ರಿಂದ 100 ರೈತರದು ಡೂಪ್ಲಿಕೇಟ್ ರಸೀಟಿ ಕೊಟ್ಟ ದುಡ್ಡು ತಗೋದು 1 ಕೋಟಿ ರೂಪಾಯಿ 3 ನಮಾಯ್ಕೆ ಹೋಗ್ಯಾನ. ಅದಕ್ಕೆ ನಾವು ಎಲ್ಲ ರೈತರಿಗೆ ನೋಟಿಸ್ ಕಳಿಸ್ರು, ಯಾರು ನಮಗೆ ಆನ್ಸರ್ ಮಾಡವಲ್ರು. ಅದಕ್ಕೆ ಮನಿ ಮಠ ಬಂದ ನಾವು ತಿಳಿಸಿ ಹೇಳಕತ್ತಿದ್ದೀವಿ. ಅಂದಂಗ ನೀ ತುಂಬಿದ ಕರೆಯಾಗಿತ್ತಂದ್ರೆ ಅವ್ರು ಏನಾರ ರಸೀಟಿ ಕೊಟ್ಟಿರ್ಬೇಕಲ್ಲ. ಕೊಟ್ಟಾರ ಸಾಹೇಬ್ರೆ, ಕೊಟ್ಟಾರಿ. ತೊಗೊಂಬರೋ. ನೀವ್ಯಾರ್ರಿ? ಈಗ ಹೋದ್ರಲ್ರಿ ಅವ್ರು ಎಂತೀರಿ ನಾನು. ಎಷ್ಟನೇದವ್ರಿ? ಇಲ್ವಾ, ಅದು ಹೆಂಗೈತಂದ್ರೆ ಮೊದಲ ಮಣ್ಣ ನಡೆದೈತಿಗ. ಬ್ಯಾಂಕ್ನವ್ರು ಬಂದಾಗ ಸಾಲಕ್ಕೂ ಸಂಬಂಧ ಇಲ್ಲ, ನನ್ನ ಗಂಡುಗೂ ಸಂಬಂಧ ಇಲ್ಲ ಅನ್ನೋರು ಇರ್ತಾರ. ಹಂಗೆಲ್ಲ ಇಲ್ರಿ. ಕರೆನಾ? ನಾವು ಒಬ್ಬಕ್ಕೆ ಎಂತೀರಿ, ನೀವು ಹಂಗೆಲ್ಲ ಮಾನಸಿಕ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಇಲ್ಲ ಅಲ್ಲ, ನನಗೆ ಗೊತ್ತಿದ್ದು ನಾವು ಒಬ್ಬಾಕಿ. ಮತ್ತು ನಾ ಬರೋಕ್ಕಿಂತ ಮುಂಚೆ ಏನಾದರೂ ನನಗೆ ಅದು ಗೊತ್ತಿಲ್ಲ. ಇರ್ಲಿ ಬಿಡುವ. ನೀನು ನೋಡಿದ್ರ ಮಹಾಲಕ್ಷ್ಮಿ ಕಳೆಯದ. ತವ್ರ ಮನ್ಯಾಗ ಆರಾಮದಾರ? ಆರಾಮದಾರಿ. ಅತ್ತಿ ಮಾವ ಎಲ್ಲರೂ ಆರಾಮದಾರಿ. ಎಲ್ಲ ದನಕರಿಗೂ ಆರಾಮದಾರ. ಮತ್ತು ನಿಮ್ಮ ಅವ್ವ ಅಪ್ಪ ಒಬ್ಬಾಕಿ ನಮ್ಮ ಮಗಳನ್ನ? ನಾನು ಒಬ್ಬಾಕಿ ಮಗಳ. ದನ, ಕರ, ಬೆಕ್ಕು, ನಾಯಿ, ಕೋಳಿ ಎಲ್ಲಾನು ಆರಾಮದವ್ರು. ತಂಗಿ ಅದಾವ? ಇಲ್ಲ ಇಲ್ಲಿ ಕೇಳಿ ತೆಗೆದುಕೊಳ್ಳಿ ಸಾಹೇಬ್ರಿ ರಸೀದಿಯನ್ನ. ಸಾಲಿ ಎಟ್ ಕಲ್ತಾರಪ್ಪ ನೀವು? ಯಾವ್ದು ಒರಿಜಿನಲ್ಲ ಯಾವ್ದು ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಂಗಿಲ್ಲ. ಒರಿಜಿನಲ್ ಇದ್ದಾಗ ಸೊಸೈಟಿದು ಒಂದು ರಿಜಿಸ್ಟ್ರೇಷನ್ ನಂಬರ್ ಇರ್ತೈತಿ, ಅದ್ರ ಕೂಡ ಸೀಲ್ ಹಾಕಿರ್ತಾರ. ಯಾವುದರೇ ಒಂದು ಖಾಲಿ ಪೇಪರ್ದಾಗ ಮ್ಯಾನೇಜರ್ ಸಹಿ ಮಾಡಿ ಒಂದು ಸೀಲ್ ಹಾಕಿಬಿಟ್ರ ಅದನ್ನ ನೀವು ಕರೆ ಅಂತ ತಿಳ್ಕೊಂಬಿಟ್ಟಾರೆ. ಇದು ಡೂಪ್ಲಿಕೇಟ್ ಐತಿ. ಇದರ ಲೆಕ್ಕದ ಪ್ರಕಾರ ನಿನ್ನ ಸಾಲ ತೀರಿಲ್ಲ. ನಿನ್ನ ಹೆಸರಲ್ಲಿ 20,000 ಅಸಲ ಬಡ್ಡಿ ಸೇರೈತಿ. ನೀ ತೀರ್ಸಬೇಕು ತಮ್ಮ, ಅದನ್ನ ಬಿಟ್ಟು ಬೇರೆ ಆದ್ರೆ. ಸಾಹೇಬರೇ, ಈ ಮಾತು ನಿಜವೇ? ಹರ್ಯಾಣ ಹಿಡ್ದ ಎಲ್ಲರಿಗೂ ಇದನ್ನ ಹೇಳ್ತೀನಿ ನಾನು. ನಾ ಕಾಮಿಡಿ ಮಾಡಕ್ಕೆ ಬಂದಿಲ್ಲ. ಅವಾಗಿಂದ ನೋಡಪ್ಪ MLA ಕೂಡ ಸೇರಿ ಅವ್ರು ಪಂಗ್ ನಮ್ಮ ಹಾಕೋಗ್ಯಾರ. ಅವಾಗಿಂದ ಬೆಳಿಗ್ಗೆಯಿಂದ ಎಲ್ಲರ ಮುಂದೆ ಅದನ್ನು ಹೋಗ್ಕೊಳತ್ತೀನಿ ನಾನು. ಯಾರೂ ಕೇಳವಲ್ರು. ನಿನಗೆ ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತೀನ, ನಿನಗೂ ಸೇರಿ ಹೇಳ್ತೀನವ. ಕಾನೂನಕ್ಕೆ ಹೊರತಾಗಿ ನಾನು ದೊಡ್ಡವಲ್ಲ, ನೀವು ದೊಡ್ಡವ್ರಲ್ಲ. ನೋಡ್ರಿ, ಕೊಟ್ರ ಒಳ್ಳೇದು. ಕೊಡ್ಲಿಕ್ಕಂದ್ರೆ ನಾಳೆ ಬೆಳಿಗ್ಗೆ ನಿಮ್ಮ ಮನೆ ಹೊಲ ಏನು ಅಡ ಇಟ್ಟು ನಮಗೆ ಸಾರ ತೊಗೊಂಡರಿ ಹರಾಜ್ ಹಾಕಿಬಿಡ್ತೀವಿ. ಶೀತ ಬರಗಾಲದ ಈ ಕಾಲದಲ್ಲಿ ಎತ್ತು ಮಾರಿ ಜೀವ ಕಳೆದು ಸಾಲ ತುಂಬಿದರು ಮತ್ತೆ ತುಂಬುವಂತಾಯಿತೆ. ಹೇ ಜಗದೀಶ್ವರ, ನಿನಗಾದರೂ ಸರಿ ಕಾಣುವುದೇನಪ್ಪ ಈ ರೈತನ ಬಾಳು. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ.
ಕೈ ಜಾರಿ ಮಣ್ಣು ಪಾಲಾದ ತುಟ್ಟಿಗಾಗಿ ನೀವೆಷ್ಟೇ ಬಿಕ್ಕಿ ಬಿಕ್ಕಿ ಅತ್ತರೂ ಕೂಡ ಅದು ಅಮೃತವಾಗಬಹುದೇ? ಇಲ್ಲ. ಇಡೀ ಜಗತ್ತೇ ರೈತನ ಕತ್ತಿನ ಮೇಲೆ ಸವಾರಿ ಮಾಡುತ್ತಿರುವಾಗ ಅದು ಭಾರವಾಗಿದೆ ಎಂದು ಬಿಡುವುದೇ? ಇಲ್ಲ ಸ್ವಾಮಿ, ಇಲ್ಲ. ಇಲ್ಲ ಸೀತಾ, ಇಲ್ಲ ಇಲ್ಲ. ಹೋಗ್ಲಿ ಬಿಡಿ. ನನ್ನ ಮೈದುನ ಬಂದ್ಮೇಲೆ ವಿಚಾರ ಮಾಡಿ ಹಣ ತುಂಬಿದ್ರೆ ಆಯ್ತು. ಈಗ ಇವರಿಗೆ 2 ದಿನ ಹೇಳಿ ಕಳಿಸಿ. ಮೈದನ ಅಂಜಿಕೆ ಹಾಕಿ ರೆಡಿ ಆಗಿಲ್ವ ನಮ್ಗೆ? ಏನೋ ನಿನ್ನ ಮುಖ ನೋಡಿ ನಾಳೆ ಒಂದು ದಿವ್ಸ ಬಿಡ್ತೀನಿ. ತುಂಬ್ರಿ ಚಲೋ. ಮರುದಿನ ಬಂದ ನಿಮ್ಮ ಹೊಲಾನು ಜಪ್ತಿ ಆಕೈತಿ, ಎಲ್ಲ ಜಪ್ತಿ ಹಾಕಿವು. ಬರ್ತೀವಿ. ಇದ್ಯಾವ ಅಗ್ನಿ ಪರೀಕ್ಷೆ ಬಂದು ಹೋದಾಗಿತ್ತು ನಮಗೆ? ನನ್ನ ತಮ್ಮ ಬಂದು ಕೇಳಿದರೆ ಏನೆಂದು ಉತ್ತರ ಕೊಡಲಿ ಅವನಿಗೆ? ಇಲ್ಲ ರೀ, ನನ್ನ ಮೈದುನ ಎಲ್ಲರಂತೆ ಅಲ್ಲ, ಅವನು ತುಂಬಾನೇ ನಂಬಿಗಸ್ತ. ಅಣ್ಣ, ಅತ್ತಿಗೆ, ಅದೇಕೋ ಇಬ್ಬರು ಕೂಡಿ ಗುಸ್ಗುಡುತ್ತಿರುವಲ್ಲ, ಯಾಕೆ? ಏನಿಲ್ಲ ತಮ್ಮ, ಅದು ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಅದ್ಯಾವ ಭೀಕರ ಬಿರುಗಾಳಿ ಬಂದು ಅಪ್ಪಳಿಸಿತು ನಿನ್ನೆದೆಗೆ? ಅದ್ಯಾವ ಮೇರು ಪರ್ವತದ ಬಂಡೆ ಬಂದು ಅಪ್ಪಳಿಸಿತು ನಿನ್ನೆದೆಗೆ? ಇಲ್ಲ, ಯಾವ ಮಗನೇನಾದರೂ ಆಘಾತ ತಂದಿರುವನೇ ನನ್ನ? ಈಗಲೇ ಹೇಳು, ಆ ಮಗನನ್ನು ಒದ್ದು ಹೆಡೆಮುರಿ ಕಟ್ಟುತ್ತೇನೆ. ಏನಿಲ್ಲಪ್ಪ, ಸಹಕಾರಿ ಬ್ಯಾಂಕ್ ಸಾಲ ತುಂಬಿದರು ಮತ್ತೆ ಮರಳಿ ತುಂಬುವಂತೆ ಬಂದಿದೆ ಕಣೋ. ನನಗೊಂದು ತಿಳಿಯದಾಗಿದೆ, ಅಪ್ಪ. ಅಣ್ಣ, ಅವನೇ ಅರವ ದಡ್ಡ ನಿನ್ನನ್ನು ಬಡ್ಡಿ ಸಾಲ ಕೇಳಲು ಬಂದಿರುವನು? ನೋಡ್ಪ, ತುಂಬಿಸ್ಕೊಂಡ್ ವ್ಯಕ್ತಿ ಡೂಪ್ಲಿಕೇಟ್ ಪಾವತಿ ಕೊಟ್ಟು ನನ್ನಂತ 50 ಜನರಿಗೆ ಮೋಸ ಮಾಡಿ ಲಕ್ಷಾನು ಲಕ್ಷ ಹಣವನ್ನ ಲೂಟಿ ಮಾಡಿಕೊಂಡು ಇಲ್ಲಿಂದ ವರ್ಗಾಯಿಸ್ಕೊಂಡು ಹೋಗಿದ್ದಾನಂತೋ. ಅಣ್ಣ, ನೀನು ಸಮಾಧಾನ ಮಾಡಿಕೋ, ಅದಕ್ಕೆಲ್ಲ ನಾನಿದ್ದೇನೆ. ನಿನಗೆ ಮೋಸ ಮಾಡಿದ ವ್ಯಕ್ತಿ ಯಾವ ಊರಿಗೆ ಹೋದರೂ ಸರಿ, ಅವನನ್ನು ಹೆಡೆಮುರಿ ಕಟ್ಟಿ ತಂದು ಅವನಿಂದ ಬಡ್ಡಿ ಸಾಲ ತುಂಬಿಸ್ತೀನಿ. ಓ ಕುಮಾರ, ಈಗ ಬಂದೇನಪ್ಪ? ಅದೇಕೋ ಶಾಲೆ ಇವತ್ತು ಬೇಗ ಬಿಟ್ಟಿತು? ದೀಪಾವಳಿಗಾಗಿ ಸ್ಥಳೀಯ ರಜೆ ಕೊಟ್ಟಿದ್ದಾರಪ್ಪ. ಓ, ತುಂಬಾ ಜಾಣ ಮರಿಯಕನು ನೀನು. ಹಾ, 1 2 ಸೇರಿದ ಎಷ್ಟು? 3 ಚಿಕ್ಕಪ್ಪ. 3 4 ಅನ್ನ ಹಾಕು, ಬರೀ ಊಟ ಮಾಡೋನು. ಏನ್ರಿ, ಬರೀ ಊಟ ಮಾಡೋನು. ಮಗ ಬಂದಾನ, ಈಗದೇ ಖುಷಿಯಲ್ಲಿ ಏನಾದರೂ ಆ ಕೂಸಿಗೆ ಏನ್ ಬೇಕಾಗಿಲ್ಲ, ಈ ಕೂಸಿಗೆ ಯಾಕ ಬೇಕಾಗೈತಿ? Ooh.
ನಡೀರಿ ಊಟ ಮಾಡೋಣ. ಆಯ್ತು ಹೊತ್ತಿಗೆ. ವಿಷ ತುಂಬಿಕೊಂಡ್ರು ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಲು ಸುರಿದ್ರು ಹಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ. ಈ ಚಂದ್ರೇಗೌಡನ ಮುಂದೆ ಎಷ್ಟೇ ವನಪಿನ ಮಾತುಗಳನ್ನು ಆಡಿದ್ರು ಈ ಚಂದ್ರೇಗೌಡನ ಮನಸ್ಸಿನಲ್ಲಿರೋ ವನ ಮಾತುಗಳು ಈ ಚಂದ್ರೇಗೌಡನಿಗೆ ಧಕ್ಕೆ ತರೋದಿಲ್ಲ. ಭಯ ಇರೋನು ಒಂದು ಒಳ್ಳೆಯ ವಿಚಾರವನ್ನ ಮಾತಾಡಬೇಕಾಗಿತ್ತು, ಒಂದು ಪ್ಲಾನ್ ಹಾಕಬೇಕಾಗಿತ್ತು. ನರೇಂದ್ರನಿಗೆ ಕಾಲ್ ಮಾಡ್ತೇನೆ. ಹಲೋ ನರೇಂದ್ರ, ಒಂದು ಒಳ್ಳೆಯ ವಿಚಾರ ಸಲುವಾಗಿ ಒಂದು ಪ್ಲಾನ್ ಹಾಕಬೇಕಾಗಿದೆ. ಅದಕ್ಕಾಗಿ ನೀನು ಮತ್ತು ಕರಿಯನನ್ನ ಕರ್ಕೊಂಡು ಬೇಗ ಬಾ. ಹಾಯ್ ಮಾಮಾ, ಮೇ ಐ ಕಮಿಂಗ್? ವೆಲ್ಕಮ್ ಮಿಸ್ಟರ್ ನರೇಂದ್ರ, ವೆಲ್ಕಮ್. ಇದು ನಿನ್ ಮನೆ. ಮೇ ಐ ಕಮಿಂಗ್ ಅನ್ನುವಂತ ವಿಶೇಷತೆ ಏನಪ್ಪ? ಏನಿಲ್ಲ ಮಾಮ, ಏನೋ ನಿಮ್ ಪರ್ಸನಲ್ ಕೆಲಸ ಇರುತ್ತಲ್ಲ, ಸೊ ಕೇಳ್ಬೇಕನ್ನಿಸ್ತು, ಅದಕ್ಕೆ ಕೇಳಿದೆಪ್ಪ. ಓಕೆ, ಸಿಟ್ ಡೌನ್. Bye.